ನಮಸ್ಕಾರ ಸ್ನೇಹಿತರೆ, ನಾನು ಲುಕ್ಸೆಂಬರ್ಗ್ ದೇಶದ ರಾಜಧಾನಿ ಲುಕ್ಸೆಂಬರ್ಗ್ ನಗರದಲ್ಲಿದ್ದೀನಿ. ಪ್ರಪಂಚದ ಅತಿ ಸಣ್ಣ ರಾಷ್ಟ್ರಗಳಲ್ಲಿ ಇದು ಕೂಡ ಒಂದು. ತುಂಬ ಶ್ರೀಮಂತ ರಾಷ್ಟ್ರ. ಪರ್ ಕ್ಯಾಪಿಟಲ್ GDP ಕನ್ಸಿಡರ್ ಮಾಡಿದ್ರೆ ಪ್ರಪಂಚದಲ್ಲೇ 2ನೇ ಸ್ಥಾನದಲ್ಲಿದೆ. ಲುಕ್ಸೆಂಬರ್ಗ್ ಕೇವಲ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಲ್ಲ, ಇದು ಸೇಫೆಸ್ಟ್ ಕಂಟ್ರಿ ಕೂಡ ಅಂತೆ. ಈ ಲುಕ್ಸೆಂಬರ್ಗ್ ದೇಶ ಫ್ರಾನ್ಸ್, ಜರ್ಮನಿ ಮತ್ತು ಬೆಲ್ಜಿಯಂ ಮಧ್ಯದಲ್ಲಿದೆ. ಇದು ಎಷ್ಟು ಚಿಕ್ಕ ರಾಷ್ಟ್ರ ಅಂದರೆ 1 ಅವರಲ್ಲಿ ಇಡೀ ದೇಶನೇ ನೋಡ್ಬೋದು, ಇಲ್ಲ ಕ್ರಾಸ್ ಮಾಡಿಬಿಡ್ಬೋದು. ಬೆಳಿಗ್ಗೆ ಫ್ರಾನ್ಸಲ್ಲಿ ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ಲುಕ್ಸೆಂಬರ್ಗಲ್ಲಿ ಮಾಡಿ, ಮಧ್ಯಾಹ್ನ ಲಂಚ್ ಬೆಲ್ಜಿಯಮಲ್ಲಿ ಮಾಡಿ, ರಾತ್ರಿ ಡಿನ್ನರ್ಗೆ ಜರ್ಮನಿಗೆ ಹೋಗ್ಬೋದು. ಸುಮಾರು 35% ಆಫ್ ದ ಕಂಟ್ರಿ ಬಂದು ಫಾರೆಸ್ಟ್ ಏರಿಯಾ ಇದೆ ಅಂತೆ. ಇಲ್ಲಿ ಲುಕ್ಸೆಂಬರ್ಗಿಶ್, ಫ್ರೆಂಚ್ ಮತ್ತು ಜರ್ಮನ್ ಲ್ಯಾಂಗ್ವೇಜ್ನ ಮಾತಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಈ ದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಂಪ್ಲೀಟ್ಲಿ ಫ್ರೀ ಫಾರ್ ಎವ್ರಿ ಒನ್. ಎಲ್ಲರಿಗೂ, ಇಲ್ಲಿನ ಪ್ರಜೆಗಳಿಗೆ ಮತ್ತು ಟೂರಿಸ್ಟ್ಗಳಿಗೆ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಕಂಪ್ಲೀಟ್ಲಿ ಫ್ರೀ ಅಂತೆ. ಸುಮಾರು 70-80 ಕ್ಯಾಸಲ್ಸ್ ಇದೆ ಈ ಲುಕ್ಸೆಂಬರ್ಗ್ ಸಿಟಿಯಲ್ಲಿ. ಈ ಲುಕ್ಸೆಂಬರ್ಗ್ ಸಿಟಿ ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದಂತೆ. ಇದನ್ನ ಸ್ಯಾಟಲೈಟ್ ಕಂಟ್ರಿ ಕೂಡ ಅಂತ ಕರೀತಾರೆ, ಯಾಕಂದ್ರೆ SES ಅನ್ನೋ ಒಂದು ಸ್ಯಾಟಲೈಟ್ ಕಂಪನಿ ಲುಕ್ಸೆಂಬರ್ಗ್ದಂತೆ. ಇದು ತುಂಬಾ ದೊಡ್ಡ ಫಿನಾನ್ಷಿಯಲ್ ಮತ್ತೆ ಟ್ರೇಡ್ ಸೆಂಟರ್ ಕೂಡ ಹೌದು. ಇವಾಗ ನಾನು ಹೋಗ್ತಾ ಇರೋ ಪ್ಲೇಸು ಕಾಸ್ಮಾಟ್ ಡಿ ವಾಕ್ ಅಂತ. ಸುಮಾರು 450 ವರ್ಷ ಹಿಂದ್ಗಡೆ ಮಾಡಿರೋ ಅಂಡರ್ಗ್ರೌಂಡ್ ಟನಲ್ಸ್ ಅಂತ. ಇದು ರಾಕ್ನ ಕೊರೆದು ಇಲ್ಲಿ ಟನಲ್ಸ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಈ ಕಾಸ್ಮಾಟ್ ಡಿ ವಾಕ್ ಬಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೆ. ಇದು ಲುಕ್ಸೆಂಬರ್ಗ್ ಓಲ್ಡ್ ಸಿಟಿಯಲ್ಲಿದೆ. ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಇಲ್ಲಿ ಸೋಲ್ಜರ್ಸ್ನ ಮತ್ತೆ ಆಯುಧಗಳು ಇಂಥದ್ದೆಲ್ಲ ಬಚ್ಚಿಡಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ರಂತೆ. ಸುಮಾರು 17 ಕಿಲೋಮೀಟರ್ ಸುತ್ತಳತೆ ಇತ್ತಂತೆ ಅವಾಗ. ಈಗ ಕಮ್ಮಿ ಆಗಿಬಿಟ್ಟಿದೆ ಅರ್ಬನೈಸೇಷನ್ ಆದ್ಮೇಲೆ. ಇದು ತುಂಬ ಕಾಂಪ್ಲಿಕೇಟೆಡ್ ಕೇಸ್ ಅಂತೆ. ಆ ಕಾಲದಲ್ಲಿ ಲಕ್ಸೆಂಬರ್ಗ್ ಕೂಡ ತುಂಬ ರಿಚ್ ಆಗಿತ್ತು. ಇಲ್ಲಿ ಯಾರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿ ಇಂಥ ಕಡೆ ಎಲ್ಲ ಅವರ ಮಿಲಿಟರಿನ ಮತ್ತೆ ಆಯುಧಗಳನ್ನೆಲ್ಲ ಬಚ್ಚಿಡ್ತಾ ಇದ್ರಂತೆ. ಇಲ್ಲಿ 1644ರಲ್ಲಿ ಇದನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ಜರ್ಮನ್ ಇಂಜಿನಿಯರ್ಸ್, ಇಟಾಲಿಯನ್, ಸ್ಪ್ಯಾನಿಷ್, ಆಸ್ಟ್ರಿಯನ್ ಇಂಜಿನಿಯರ್ಸ್ ಎಲ್ಲರೂ ಬಂದು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಹೋಗಿದಾರಂತೆ. ತುಂಬಾ ಇಂಟ್ರಿಕೇಟ್ ನೆಟ್ವರ್ಕ್ನ ಮಾಡಿಬಿಟ್ಟಿದ್ದಾರೆ ಈ ಬೆಟ್ಟನ ಕೊರೆದು. ಮಿಡಿವಲ್ ಕಾಲದಲ್ಲಿ ತುಂಬಾನೇ ಫೇಮಸ್ ಫೋರ್ಟ್ರೆಸ್ ಅಂತ ಇದು ಯುರೋಪಲ್ಲಿ. ಈ ಪ್ಲೇಸ್ನ ಕಾರ್ನಿಶ್ ಅಂತಾರೆ. ಇಲ್ಲಿಂದ ಒಳ್ಳೆ ಪಿಕ್ಚರಸ್ ವ್ಯೂ ಸಿಗುತ್ತಂತೆ ಸಿಟಿದು. ಲುಕ್ಸೆಂಬರ್ಗಲ್ಲಿ ಟೆಂಪರೇಚರ್ 3 ಡಿಗ್ರಿ ಸೆಲ್ಸಿಯಸ್ ಇದೆ. ಈಗ ನಮಗೆಲ್ಲ ಇಷ್ಟು ಚಳಿ ತಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ. ಲಿಪ್ಸ್ ಎಲ್ಲ ಫ್ರೀಸ್ ಆದಾಗಿದೆ, ಮಾತಾಡೋಕ್ಕೂ ಕಷ್ಟ. ಸಿ ದಿಸ್, ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ಈ ಕಾರ್ನಿಶ್ ಇಂದ ನೋಡಿ. ಆ ಬಿಲ್ಡಿಂಗ್ಸ್ ಆರ್ಕಿಟೆಕ್ಚರ್ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ.
ಎದುರುಗಡೆ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದನ್ನ ನ್ಯೂ ಮಿನಿಸ್ಟರ್ ಅಂತಾರೆ. ಇದು ಕ್ರಿಸ್ತಶಕ 16ನೇ ಶತಮಾನದಿಂದ ಇಲ್ಲೇ ಇದೆ. ಇದೊಂದು ಮೊನಾಸ್ಟ್ರಿ, ಇದೊಂದು ಕ್ರಿಶ್ಚಿಯನ್ ಮಿಷನರಿ ಅಂತಾರಲ್ಲ ಅದು. ಕಳೆದ 400 ವರ್ಷಗಳಿಂದ ಈ ಮೊನಾಸ್ಟ್ರಿ ಇಲ್ಲೇ ಇದೆ. ಇದು ಮೊನಾಸ್ಟ್ರಿ ಆಗಿ, ಒಂದು ಅನಾಥಾಶ್ರಮವಾಗಿ, ಮಿಲಿಟರಿ ಹಾಸ್ಪಿಟಲ್ ಆಗಿ, ಪ್ರಿಸನ್ ಆಗಿ ಎಲ್ಲ ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ವರ್ಲ್ಡ್ ವಾರ್ ಟೈಮಲ್ಲಿ ಕೂಡ ನಾಜಿ ಆಕ್ಯುಪೈ ಮಾಡ್ಕೊಂಡು ಇಲ್ಲಿ ಪ್ರಿಸನರ್ಸ್ ತರ ಜನರನ್ನ ಇಲ್ಲಿ ಇಟ್ಟಿದ್ರಂತೆ. ಈ ಪ್ಲೇಸ್ನ ಕ್ಲಾಸ್ ಡಿ ಆರ್ಮ್ಸ್ ಅಂತ ಕರೀತಾರೆ. ಒಳ್ಳೆ ಮಾರ್ಕೆಟ್ ಪ್ಲೇಸ್ ತರ ಇದೆ. ಸುತ್ತು ರೆಸ್ಟೋರೆಂಟ್ಸ್, ಶಾಪ್ಸ್ ಎಲ್ಲ ಇದೆ. ಒಳ್ಳೆ ಈವ್ನಿಂಗ್ ಬಂದ್ರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಆ ಥರ ಪ್ಲೇಸ್ ಇದೆ. ನನ್ನ ಹಿಂದ್ಗಡೆ ಕಾಣಿಸ್ತಾ ಇರೋ ಮಾನ್ಯುಮೆಂಟ್ ಹೆಸರು ದ ಮಾನ್ಯುಮೆಂಟ್ ಆಫ್ ರಿಮೆಂಬರೆನ್ಸ್ ಅಂತ. ಅಂದ್ರೆ ವರ್ಲ್ಡ್ ವಾರ್ 1 ಅಲ್ಲಿ ಪ್ರಾಣ ಕಳ್ಕೊಂಡ ಈ ಲಕ್ಸೆಂಬರ್ಗ್ ಯೋಧರು ಅಥವಾ ಸೈನಿಕರು ಇರ್ತಾರೆ, ಅವರ ಮೆಮೊರಿಯಲ್ಲಿ ಕಟ್ಟಿರೋ ಈ ಮಾನ್ಯುಮೆಂಟ್ ಆಫ್ ರಿಮೆಂಬರೆನ್ಸ್ ಇದು. ಇದ್ರ ಮೇಲೆ ನೀವು ನೋಡ್ಬೋದು ಒಬ್ಬ ಲೇಡಿ ಇದ್ದಾರೆ, ಗೋಲ್ಡನ್ ಲೇಡಿ ಅಂತ, ಜೆಲ್ಲೆ ಫ್ರಾ ಅಂತ, ಅಂದ್ರೆ ಗೋಲ್ಡನ್ ಲೇಡಿ ಅಂತ. ಕ್ಯಾನ್ ಸಿ ಹರ್. ಈಗ ಇಲ್ಲಿ ನಾವು ನೋಡ್ತಾ ಇರೋದು ನೋತ್ರ ಡಾಮ್ ಕೆಥೆಡ್ರಲ್. ಎಲ್ಲ ಸಿಟಿಯಲ್ಲೂ ಒಂದೊಂದು ನೋತ್ರ ಡಾಮ್ ಇರುತ್ತೆ. ಲುಕ್ಸೆಂಬರ್ಗ್ ಕೂಡ ಇದೆ. ನೋತ್ರ ಡಾಮ್ ಕೆಥೆಡ್ರಲ್ ಒಳಗಡೆ ಕೂಡ ಹೋಗಿ ಬರೋಣ. ಲಕ್ಸೆಂಬರ್ಗ್ ತುಂಬಾ ಬ್ಯೂಟಿಫುಲ್. ಎಲ್ಲಿ ನೋಡಿದ್ರು ಫೋಟೋ ತೆಗಿಬೇಕನ್ಸುತ್ತೆ. ಯಾರಿಗಾದ್ರೂ ಫೋಟೋಗ್ರಫಿ ಹುಚ್ಚಿದ್ರೆ ಮಾತ್ರ ಇಟ್ಸ್ ಎ ಪ್ಯಾರಡೈಸ್. ಇದು ಫೋಟೋಗ್ರಾಫರ್ಸ್ಗೆ ಪ್ಯಾರಡೈಸ್. ಇವಾಗ ನಾನು ನಿಮ್ಗೊಂದು ಬ್ರಿಡ್ಜ್ ತೋರಿಸ್ತೀನಿ ನೋಡಿ. ಇದು ಸುಮಾರು 120 ವರ್ಷ ಹಳೆ ಬ್ರಿಡ್ಜು. ಇದನ್ನ ಅಡಾಲ್ಫಿ ಬ್ರಿಡ್ಜ್ ಅಂತ ಕರೀತಾರೆ. ಅಡಾಲ್ಫಿ ಅನ್ನೋದು ಈ ಲಕ್ಸೆಂಬರ್ಗಿನ ರಾಜ ಆಗಿದ್ದಂತ ಒಂದು ಕಾಲದಲ್ಲಿ. ಅದನ್ನ ಹೆಸರಲ್ಲಿ ಈ ಬ್ರಿಡ್ಜ್ ನ ಕಟ್ಟಿದ್ದಾರೆ. ಕಟ್ಟಿ ಸುಮಾರು 120 ವರ್ಷ ಆಗಿದೆ. ಕ್ರಿಸ್ತಶಕ 1903ರಲ್ಲಿ ಓಪನ್ ಆದ ಈ ಬ್ರಿಡ್ಜ್ ಗ್ರ್ಯಾಂಡ್ ಡ್ಯೂಕ್ ಅಡಾಲ್ಫ್ ಹೆಸರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದೊಂದು ಸಿಂಬಲ್ ಆಫ್ ಲುಕ್ಸೆಂಬರ್ಗ್ ಇಂಡಿಪೆಂಡೆನ್ಸ್ ಅಂತ ಕೂಡ ಹೇಳ್ತಾರೆ. ತುಂಬಾ ಐಕಾನಿಕ್, ಹಿಸ್ಟಾರಿಕ್ ಮತ್ತೆ ಫೋಟೋಜೆನಿಕ್ ಬ್ರಿಡ್ಜ್ ಅಂತೆ. ಈ ಬ್ರಿಡ್ಜ್ ಓಪನ್ ಆದಾಗ ಪ್ರಪಂಚದಲ್ಲೇ ಅತಿ ದೊಡ್ಡ ಸ್ಟೋನ್ ಆರ್ಚ್ ಆಗಿತ್ತಂತೆ. ಇದು ಸುಮಾರು 85 ಮೀಟರ್ ಅಗಲ ಇದೆ. ನೀವೇ ನೋಡಿ, ಇಟ್ಸ್ ಜೈಗ್ಯಾಂಟಿಕ್. ತುಂಬಾ ದೊಡ್ಡದಾಗಿದೆ ಬ್ರಿಡ್ಜ್. ಈಗ ಸಮಯ ಬೆಳಗ್ಗೆ 9 ಗಂಟೆ. ಟೆಂಪರೇಚರ್ -1 ಇದೆ ಇಲ್ಲಿ. ಈಗ ಗ್ರೂಂಡ್ ಅನ್ನೋ ಒಂದು ನೇಬರ್ಹುಡ್ ಅಲ್ಲಿ ಸುತ್ತಾಡಕ್ಕೆ ಬಂದಿದ್ದೀವಿ. ಈ ಗ್ರೂಂಡ್ ಅನ್ನೋದು ಆಲ್ಜೆಟ್ ರಿವರ್ ದಂಡೆ ಮೇಲೆ ಇದೆ. ಇದು ಮೋಸ್ಟ್ ಪೀಸ್ಫುಲ್, ಸರಿ ಮತ್ತೆ ಪಿಕ್ಚರಸ್ಕ್ ಪ್ಲೇಸ್ ಅಂತ ಈ ಲುಕ್ಸೆಂಬರ್ಗ್ ಅಲ್ಲಿ. ತುಂಬಾ ರಿಚ್, ಬ್ಯೂಟಿಫುಲ್, ಎಲಿಗೆಂಟ್ ಮತ್ತೆ ಕ್ಲೀನ್ ಕಂಟ್ರಿ. ಈವನ್ ಕೆಲವು ಹೈಲಿ ಡೆವಲಪ್ಡ್ ಯುರೋಪಿಯನ್ ನೇಷನ್ಸ್, ಈ ಫ್ರಾನ್ಸ್, ಇಂಗ್ಲೆಂಡ್ ಅಲ್ಲಿ ಕೂಡ ರೋಡಿನಲ್ಲಿ ತುಂಬಾ ಗಲೀಜ್ ಗಾರ್ಬೇಜ್ ನೋಡ್ಬೋದು. ಲುಕ್ಸೆಂಬರ್ಗ್ ಮಾತ್ರ ಹುಡುಕಿದ್ರೆ ಸಿಗಲ್ಲ. ಪೀಪಲ್ ಕೂಡ ಅಷ್ಟು ರೆಸ್ಪಾನ್ಸಿಬಲ್ ಆಗಿದ್ದಾರೆ. ಈ ಗ್ರೌಂಡ್ ವ್ಯಾಲಿ ಒಂದು ವಿಲೇಜ್, ತುಂಬಾ ರಿಚ್ ವಿಲೇಜ್ ಆಗಿದೆ. ಥರ ಹಳೆ ಕಾಲದ ಕಟ್ಟಡಗಳು, ಮನೆಗಳೆಲ್ಲ ಇದೆ. ಅಲ್ಲಲ್ಲಿ ಹೊಸದಾಗಿರೋದು ಕೂಡ ಇದೆ. ಬಟ್ ತುಂಬಾ ಆಥೆಂಟಿಕ್ ವಿಲೇಜ್ ತರ ಅನ್ಸುತ್ತೆ.
-2 ಡಿಗ್ರೀಸ್ ಅಥವಾ 0 ಡಿಗ್ರೀಸ್ ಇರೋದ್ರಿಂದ ಎಲ್ಲಿ ನೋಡಿದ್ರೆ ಈ ತರ ಐಸ್ ಫ್ರೀಸ್ ಆಗಿರುತ್ತೆ. ಕಾರ್ ಮೇಲೆ ಕೂಡ ಐಸ್ ಫ್ರೀಸ್ ಆಗ್ಬಿಟ್ಟಿದೆ. ಶುಂಡೈ i20 ಕಾರ್ ಮೇಲೆ ಹಿಂದ್ಗಡೆ ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ವೈಟ್ ಇರೋದೆಲ್ಲ ಐಸ್. ಆವಾಗೆ ಹೋಗಿದ್ವಲ್ಲ ನಾವು ಕಾಸ್ಮಾಸ್ ಡು ಬಾಕ್ ಅಂತ, ಅಲ್ಲಿದೆ ನೋಡಿ. ಅಲ್ಲಿಂದ ಅಷ್ಟು ಮೇಲೆಯಿಂದ ಈ ವ್ಯಾಲಿ ನಾವು ನೋಡಿದ್ದು. ಮೇಲೆ ಒಂದು ವ್ಯೂ ಪಾಯಿಂಟ್ ಇದೆ. ಈ ಗುರುಂಡ್ ವ್ಯಾಲಿದು ವ್ಯೂ ಚೆನ್ನಾಗಿ ಕಾಣುತ್ತಂತೆ, ನೋಡೋಣ. ನಮ್ಮ ಮುಂದೆ ಕಾಣ್ತಾ ಇರೋದೆ ಮೊನಾಸ್ಟ್ರಿ. ಆವಾಗಲೇ ಮೇಲೆಯಿಂದ ನೋಡಿದ್ವಲ್ಲ ಆ ಮೊನಾಸ್ಟ್ರಿ ಇದೆ. ನಾವು ಇಷ್ಟೊತ್ತು ಮಾತಾಡ್ಕೊಂಡ ನ್ಯೂ ಮುನ್ಸ್ಟರ್ ಮೊನಾಸ್ಟ್ರಿ ಇದೇ ಒಂದು ಕಾಲದಲ್ಲಿ ಪ್ರಿಸನ್ ಆಗಿತ್ತು, ಮಿಲಿಟರಿ ಹಾಸ್ಪಿಟಲ್ ಆಗಿತ್ತು, ಮತ್ತೆ ಅನಾಥಾಶ್ರಮ ಕೂಡ ಆಗಿತ್ತು. ಈಗ ಮೊನಾಸ್ಟ್ರಿ ಯೂಸ್ ಮಾಡ್ತಾ ಇದ್ದಾರೆ. ನಾವು ಇವಾಗ ಇರೋ ಪ್ಲೇಸ್ ಪ್ಲಾಸ್ ಜಿಯೋಮ್ ಡಾ, ಅಂದ್ರೆ 2ನೇ ವಿಲಿಯಂ ಅಂತ ಫ್ರೆಂಚ್ ಅಲ್ಲಿ. ಸಿಟಿಗೆ ತುಂಬಾ ಇಂಪಾರ್ಟೆಂಟ್ ಸ್ಕ್ವೇರ್ ಇದೆ. ಬೆಳಗ್ಗೆ ಸಾಯಂಕಾಲ ಜನ ಬರೋದು, ಇಲ್ಲಿ ಮೀಟ್ ಮಾಡೋದು. ಬೆಳಗ್ಗೆ ಮತ್ತೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ತರ ಕೂಡ ಯೂಸ್ ಮಾಡ್ಕೋತಾರಂತೆ. ಲೋಕಲ್ ಪೀಪಲ್ಗೆ ಇದೊಂಥರ ಸೇರಕ್ಕೆ ಮತ್ತೆ ಹರಟೆ ಹೊಡೆಯೋಕ್ಕೆ ಹ್ಯಾಂಗ್ ಔಟ್ ಪ್ಲೇಸ್ ಅಂತಾರಲ್ಲ, ಅದು ಈ ಪ್ಲೇಸ್. ಅಲ್ಲಿ ಮುಂದೆ ಕಾಣ್ತಿರೋದೆ ಲಕ್ಸಂಬರ್ಗ್ ಸಿಟಿಯ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್. ಇದೊಂದು ತುಂಬಾ ಇಂಪಾರ್ಟೆಂಟ್ ಸಿವಿಕ್ ಸ್ಪಾಟ್ ಅಂತ. ಮತ್ತೆ ಇಲ್ಲಿ ವೀಕ್ಲಿ ಮಾರ್ಕೆಟ್ಸ್ ಕೂಡ ಇರುತ್ತಂತೆ. ಫುಡ್, ಫ್ಲವರ್ಸ್, ಈ ಲೋಕಲ್ ಪ್ರೊಡ್ಯೂಸ್ ಎಲ್ಲ ಇಲ್ಲೇ ಬಂದು ಜನ ಮಾಡ್ತಾರಂತೆ. ಮತ್ತೆ ಲಾಟ್ ಆಫ್ ಫೆಸ್ಟಿವಲ್ಸ್, ಪಬ್ಲಿಕ್ ಈವೆಂಟ್ಸ್, ರಿಲಿಜಿಯಸ್ ಈವೆಂಟ್ಸ್ ಕೂಡ ಆಗುತ್ತಂತೆ ಈ ಪ್ಲೇಸ್ ಅಲ್ಲಿ. ಈಗ ನೀವು ನೋಡ್ತಾ ಇರೋ ಸ್ಟ್ಯಾಚ್ಯೂ ಬಂದು ಗ್ರ್ಯಾಂಡ್ ಡ್ಯೂಕ್ ವಿಲಿಯಂ II ಅಂತೆ. 1848ರಲ್ಲಿ ಲಕ್ಸಂಬರ್ಗ್ಗೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಈತಾನೆ ಅಂತ ತಂದಿದ್ದು. ಸೊ ಈ ಸ್ಕ್ವೇರ್ಗೆ ಆತ ನೇಮ್ನ ಇಟ್ಟಿದ್ದಾರೆ. ಈಗ ಲಕ್ಸಂಬರ್ಗ್ ಅಲ್ಲಿ ಮಧ್ಯಾಹ್ನ 12 ಗಂಟೆ. ಟೆಂಪರೇಚರ್ ಎಷ್ಟು ಗೆಸ್ ಮಾಡಿ ನೋಡಿ, ಎಷ್ಟಿರ್ಬೋದು? ಈಗ ಮಧ್ಯಾಹ್ನ 12 ಗಂಟೆ ಸಮಯ, ಟೆಂಪರೇಚರ್ +1 ಡಿಗ್ರಿ ಸೆಲ್ಸಿಯಸ್. ನನ್ನ ಹಿಂದ್ಗಡೆ ಕಾಣ್ತಾ ಇರೋ ಎಲಿವೇಟರ್ ಸಿಗೋದು ಅಸೆನ್ಷನ್ ಪೆನರೋಮಿಕ್ ಡು ಪಫೆಂಥಾಲ್ ಅಂತ. ಇದು ಫ್ರೀ ಎಲಿವೇಟರು. ಸುಮಾರು 66 ಜನ ಒಂದೇ ಬಾರಿ ಹೋಗ್ಬೋದು. ಮತ್ತೆ 5 ಟನ್ ಇದರ ಕೆಪಾಸಿಟಿ ಅಂತೆ. ಕೆಳಗಡೆ ಮೇಲೆ ಹೋಗಿ ಬರ್ತಾ ಇರುತ್ತೆ ನೋಡಿ. ಇದು ಕೆಳಗಡೆಯಿಂದ ಮೇಲೆ ಹೋಗ್ಬೇಕಾದ್ರೆ ಸಿಟಿದು ಒಳ್ಳೆ ಪೆನಾರೋಮಿಕ್ ವ್ಯೂ ಕಾಣುತ್ತಂತೆ. ಸೊ ಅದಕ್ಕೋಸ್ಕರ ಇದು ತುಂಬ ಫೇಮಸ್. ಜನಕ್ಕೆ ಕನ್ವೀನಿಯಂಟ್ ಆಗಲಿ ಅಂತ ಗೌರ್ಮೆಂಟೇ ಇದನ್ನು ಇನ್ಸ್ಟಾಲ್ ಮಾಡಿರೋದು. ಮೇಲೆ ಹೋದ್ಮೇಲೆ ಗ್ಲಾಸ್ ಬ್ರಿಡ್ಜ್ ಕೂಡ ಇದೆ. ಈ ಎಲಿವೇಟರ್ ಎಷ್ಟು ಮೇಲೆ ಇದೆ ನೋಡಿ. ಇದು ಗ್ಲಾಸ್ ಬ್ರಿಡ್ಜ್ ಥರ ಇದೆ. ನನ್ನ ಹಿಂದ್ಗಡೆ ಕಾಣ್ತಿರೋ ಬಿಲ್ಡಿಂಗು ಅರಮನೆ ಥರ ಇದೆಯಲ್ಲ, ಹೌದು, ಇದು ಗ್ರ್ಯಾಂಡ್ ಡ್ಯೂಕ್ ಪ್ಯಾಲೇಸ್ ಅಂತೆ. ಬಟ್ ಟೆಂಪರರಿ ಕ್ಲೋಸ್ ಮಾಡಿದ್ದಾರೆ. ಆಚೆ ಕಡೆಯಿಂದ ಮಾತ್ರ ನಾವು ನೋಡ್ಬೋದು.